ಜಾಗದ್ದು ಪರಿಶೀಲನೆ ಮಾಡೋಕ್ಕೆ ನಿಮ್ಮೂರಿಗೇ ಫಸ್ಟ್ ಬಂದಿದ್ದೀನಿ. ತಿಮ್ಲಾಪುರ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋಣ ಅಂತ ಇದೆ. ಎಲ್ಲ ಕಡೆ ವಿಸಿಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಬಹುಶಃ ಗೊತ್ತಾಗಲಿಲ್ಲ, ಬಟ್ ಆದರೆ ಇವರು ಪ್ರಚಾರ ಮಾಡಿರ್ತೀರಿ ಅಲ್ವಾ, ವಿಬಿಜಿ ರಾಮ್ಜಿ. ಹಳೇದು ಹೆಸರು ನರೇಗಾ ಅಂತ ಹೆಸರಿತ್ತು ಖಾತ್ರಿ ಯೋಜನೆದು. ಈಗ ಖಾತ್ರಿ ಯೋಜನೆದು ಹೆಸರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನಿದೆ ಈಗ ಹೆಸರು? ವಿಬಿಜಿ ರಾಮ್ಜಿ ಅಂತ ಹೆಸರಿದೆ. ವಿಕಸಿತ್ ಭಾರತ್ ಗ್ರಾಮೀಣ್ ಆಜೀವಿಕಾ ಅಂತ ಇದೆ ಹೆಸರು. ಅದರಲ್ಲಿನೂ ಕೆಲಸ ಇತ್ತು, ಇದರಲ್ಲಿನೂ ಕೆಲಸನೇ ಇದೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಚೇಂಜ್ ಮಾಡ್ಯಾರ. ಉದಾಹರಣೆಗೆ ಕೆಲವೊಂದು ಕೆಲಸಗಳು ಹೊಸದಾಗಿ ಸೇರೋಕ್ಕೆ ಹೇಳಿದ್ದಾರೆ, ಕೆಲವೊಂದು ಕೆಲಸ ನಿಷೇಧ ಮಾಡಿದ್ದಾರೆ. ಸೊ ಆ ಥರ ನಮಗೂ ಒಂದು ಗೈಡ್ಲೈನ್ಸ್ ಬಂದಿದೆ. ಆ ಪ್ರಕಾರ ಈ ಖಾತ್ರಿ ಯೋಜನೆಯಲ್ಲಿನೂ ಕೂಡ ನಾವು ಕೆಲಸ ಕೊಡ್ತೀವಿ. ಮತ್ತು ನಿಮಗೆ ಮುಂಚೆ ಎಷ್ಟು ಸಿಗ್ತಾ ಇತ್ತು? 370 ಸಿಗ್ತಾ ಇತ್ತು ಅನಿಸುತ್ತೆ. ಈಗ 382 ರೂಪಾಯಿ ಮಾಡಿದ್ದಾರೆ. ಸೊ ಇದರಲ್ಲಿ ತಿಮ್ಲಾಪುರ ಗ್ರಾಮದಲ್ಲಿ ಫಸ್ಟ್ ದಿನ ಅಂದರೆ ಇವತ್ತೇ. ನಿಮಗೂ ಯಾವುದೂ ರೀತಿ ಆಕ್ಷೇಪಣೆ ಇರಬಾರ್ದು, ದುಡ್ಡು ಬರುತ್ತೆ ಇಲ್ಲ ಅಂತ. ನೀವು ಕೆಲಸ ಸರಿಯಾಗಿ ಮಾಡಿದರೆ ಬರುತ್ತೆ. ಯಾಕೆಂದರೆ ಕೇಂದ್ರ ಸರ್ಕಾರ ವತಿಯಿಂದ ಕೂಡ ಇದರಲ್ಲಿ ದುಡ್ಡು ಈಗಾಗಲೇ ರಿಲೀಸ್ ಆಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಮತ್ತು ಈ ಸ್ಕೀಮಲ್ಲಿ ನಮ್ಮ ರಾಜ್ಯ ಸರ್ಕಾರದ್ದು ಭಾಗ ಇರ್ತದೆ. ರಾಜ್ಯ ಸರ್ಕಾರ ವತಿಯಿಂದನೂ ಏನು ದುಡ್ಡು ಹಾಕಬೇಕಾಗಿದೆ ಅವರು ಆಲ್ರೆಡಿ ಪಂಚಾಯತ್ ಇಲಾಖೆಗೆ ಹಾಕೊಂಡು ಇಟ್ಟಿದ್ದಾರೆ. ಸೊ ಯಾವುದೂ ರೀತಿ ಆಕ್ಷೇಪಣೆ ಇರಬಾರ್ದು, ದುಡ್ಡು ಬರುತ್ತೆ ಇಲ್ಲ ಅಂತ. ಕೆಲಸ ತಾವು ಮಾಡಿ ನೋಡಿ, ಚೆನ್ನಾಗಿ ಮಾಡಿ ನೋಡಿ. ನಾಳೆಯೇ ನಿಮಗೆ ನಾಳೆ ನಾಡಿದ್ದು ಒಳಗಡೆನೇ ನಿಮಗೆ DBT ಆಗಿಬಿಡುತ್ತೆ ನಿಮ್ಮ ಖಾತೆಗೆ. ಈ ಹೊಸ ಯೋಜನೆ ಇದೆ, ಫಸ್ಟ್ ದಿನ ಇದೆ ತಿಮ್ಲಾಪುರಲ್ಲಿ. ನಿರಂತರ ಬೇಕಾದಷ್ಟು ಕೆಲಸಗಳು, ಮ್ಯಾಕ್ಸಿಮಮ್ ಕೆಲಸ ಕೊಡಿ ಅಂತ ಇವ್ರಿಗೆ ಹೇಳಿದ್ದೀನಿ. ಮಳೆನೂ ಅಷ್ಟೊಂದು ಬರ್ತಾ ಇಲ್ಲ, ಚೆನ್ನಾಗಿ ನಾವು ಕೆಲಸ ಮಾಡಬಹುದು. ತಾವು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕು. ಡೈಲಿ ಬನ್ನಿ, ಅಟೆಂಡೆನ್ಸ್ ಹಾಕಿ. ನಿಜವಾಗ್ಲೂ ನಿಮಗೆ ಏನು ನಿಮ್ಮ ಕೆಲಸ ಮಾಡಿರೋ ದುಡ್ಡು ಏನಿದೆ ನಾವು ಫುಲ್ ಸಹಕಾರ ಕೊಡ್ತೀವಿ. ಮತ್ತು ಇದು ಕೆಲಸ ಜೊತೆಗೆ ನಿಮಗೂ ನಿಮ್ಮ ಮನೆಗಳಿಗೆ ಏನೇನು ಬೇಕಾಗಿದೆ ಸವಲತ್ತುಗಳು, ವೈಯಕ್ತಿಕವಾಗಿ ಕಾಮಗಾರಿಗಳು ಕೆಲವೊಂದು ಇರ್ತಾವೆ. ಈಗ ದನದ ಕೊಟ್ಟಿಗೆ ಅಂತ ಇರುತ್ತೆ, ಕುರಿ ಕೊಟ್ಟಿಗೆ ಅಂತ ಇರುತ್ತೆ. ಅವೆಲ್ಲ ಕೂಡ ನಿಮಗೂ ಬೇಕಂದರೆ ಅವೆಲ್ಲ ಕೂಡ ಮಾಡಿಕೊಡ್ಬೋದು. ನಿಮಗೂ ಟಾಯ್ಲೆಟ್ಗೂ ಸೋಪ್ ಪಿಟ್ ಅಂತ ಇರುತ್ತೆ, ಅವೆಲ್ಲ ಬೇಕಂದರೆ ಅದನ್ನು ಮಾಡಿಕೊಡ್ಬೋದು. ಟಾಯ್ಲೆಟನ್ನು ಕಟ್ಕೊಡ್ಬಹುದು. ಎಲ್ಲ ಮಾಡೋಕ್ಕೆ ಇದರಲ್ಲಿ ಅವಕಾಶ ಇದೆ. ಆಯಿತು, ಸುಮಾರು ಒಂದು 400 ಕಾಮಗಾರಿಗಳ ಲಿಸ್ಟ್ ಇದೆ. ನಿಮಗೂ ಏನೇನು ಇಷ್ಟ ಇದೆ ನೀವು ಹೇಳಿದರೆ, ನೀವು ನಿಮ್ಮ PDO ಅಥವಾ ನಿಮ್ಮ ಮೇಟ್ಗೂ ಸ್ವಲ್ಪ ನಾಲೆಜ್ ಇರುತ್ತೆ. ನಮ್ಮ TA TC ಇಲ್ಲಿ ಈ ಕಡೆ ಬರ್ತಾ ಇರ್ತೀರಿ, ಕೇಳಿ. ನಿಮಗೂ ಏನು ನಿಮ್ಮ ವೈಯಕ್ತಿಕ ಕೆಲಸ ಕೂಡ ಏನು ಬೇಕು ಎಲ್ಲ ಕೊಡೋಕ್ಕೆ ಅವಕಾಶ ಇದೆ ಇದರಲ್ಲಿ. ಸೊ ದಯವಿಟ್ಟು ತಾವು ಡೈಲಿ ನಿರಂತರ ಬರಬೇಕು ಮತ್ತು ಚೆನ್ನಾಗಿ ಪ್ರಚಾರ ಮಾಡಬೇಕು. ಏನು ಇಷ್ಟೇ ಮಂದಿ ಕೆಲಸ ಕೊಡ್ತೀವಿ ಅಂತ ಏನೂ ಇಲ್ಲ. ಯಾರು ಬರ್ತಾರೆ, ಯಾರು ಡಿಮಾಂಡ್ ಮಾಡ್ತಾರೆ, ಬೇಕಾದಷ್ಟು ಕೆಲಸ ಕೊಡೋ ಥರ ಎಲ್ಲರಿಗೆ ಹೇಳಿದ್ದೀನಿ. ಕಾಮಗಾರಿಗಳು ಎಲ್ಲರಿಗೆ ಕೊಡಬೇಕು ಸಮಾನತೆಯಾಗಿ ಅಂತ. ದಯವಿಟ್ಟು ಇದು ಮೊದಲನೇ ದಿನ ಇದೆ ವಿಬಿಜಿ ರಾಮ್ಜಿ ಸ್ಕೀಮ್ದು ತಿಮ್ಲಾಪುರ ಗ್ರಾಮದಲ್ಲಿ. ಚೆನ್ನಾಗಿ ಕೆಲಸ ಮಾಡಬೇಕು ಎಲ್ಲ. ಅರ್ಥ ಆಯ್ತಾ? ಓಕೆ. ಬಟ್ ನಿಮ್ಮಿಂದ ನೋಡ್ರಿ ಮಾರ್ಕಿಂಗ್ ಸರಿಯಾಗಿ ಆಗಬೇಕು. ಮಾರ್ಕಿಂಗ್ ಅದು ಮಾಡಿಕೊಟ್ಟಿದ್ರಿ, ಇಲ್ಲಾಂದ್ರೆ ಎಲ್ಲರೂ ಹಿಂಗೆ ಇಲ್ಲೇ ಇದ್ರೆ ಕೆಲಸನೇ ಆಗಲ್ಲ. ಓಕೆ ಆಯಿತು, ಓಕೆನಾ? ಯಾರ್ಯಾರ್ದು KYC ಆಗಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಜನರಿಗೆ ತಂತ್ರಜ್ಞಾನದಿಂದ ಕೊಟ್ಟು ಹೋಗ್ತೀನಿ, ನಮ್ಮ ನಂಬರ್ ಕೊಟ್ಟು ಹೋಗ್ತೀನಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನ್ಯೂಸ್ ಈಗ ಭಾಷಣ ಮಾಡೋದು ಸುಮ್ಮನಿರಿ. ಇನ್ನೊಂದು ಇರಪ್ಪ, ಸ್ವಲ್ಪ ಸುಮ್ಮನಿರಿ. ದಯವಿಟ್ಟು ಚೆನ್ನಾಗಿ ಕೆಲಸ ಮಾಡಬೇಕು. ಈಗ ಇವೆಲ್ಲ ಲೇಬರ್ ವರ್ಕ್ ಜಾಸ್ತಿ ನಾವು ಮಾಡಿಬಿಟ್ರೆ ಮಳೆ ಬಂದ ಮೇಲೆ ನಮ್ಮ ಮಟೀರಿಯಲ್ ವರ್ಕ್ಸು, ಮನೆ ಹತ್ರ ವ್ಯಕ್ತಿಗತ ವರ್ಕ್ಸ್ ಇರುತ್ತಲ್ವ, ವೈಯಕ್ತಿಕ ವರ್ಕ್ಸ್ ಇರುತ್ತಲ್ವ, ವೈಯಕ್ತಿಕ ಕಾಮಗಾರಿಗಳು ಮಳೆ ಬಂದ ಮೇಲೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೋಬೋದು. ಈಗ ಈ ಥರ ಕಾಮಗಾರಿಗಳು ಸಾರ್ವಜನಿಕರಿಗೆ ಏನಿರುತ್ತೆ ಅವೆಲ್ಲ ಮಾಡಿ ಮುಗಿಸ್ಬಿಟ್ರೆ ನಮಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನಿನ್ನೆ ಮತ್ತು ಇವತ್ತು ಅಟೆಂಡೆನ್ಸ್ ಆಗಿದೆ ನಮ್ಮಲ್ಲಿ. ಸ್ವಲ್ಪ ನಾವು ತುಂಬ ತಡಾಗಿ ಶುರು ಮಾಡಿದ್ದೀವಿ, ಬಟ್ ಶುರು ಮಾಡಿದ್ದೀವಿ. ಆದರೂ ನಮ್ಮ ರಾಜ್ಯದಲ್ಲಿ ನಮ್ಮದು ರ್ಯಾಂಕಿಂಗ್ ನೋಡಿದರೆ ಮಾನವ ದಿನಗಳದ್ದು ನಮ್ಮದು ಪುಣೆಯಿಂದ 3ನೇ ಸ್ಥಾನ ಇದೆ. ಪುಣೆಯಿಂದ. ಅದರಲ್ಲಿ ಅತಿ ಕಡಿಮೆ ತಾಲೂಕು ಯಾವುದು? ಅತಿ ಕಡಿಮೆ ಸಂಡೂರೇ.
ಪಂಚಾಯತ್ ಅವರು ನಿಮಗೆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿ ಕೊಡ್ತಾರೆ. ಆದರೂ ಅಲ್ಲದೆ ನಿಮಗೆ ಲೇಬರ್ ಆಗಿ ಕೆಲಸ ಮಾಡೋಕ್ಕೆ ಇಷ್ಟ ಇದ್ರೂ ಆರಾಮ್ಸೆ ಮಾಡಬಹುದು. ಇದರಲ್ಲಿ ದುಡ್ಡು ಏನು ಕೊರತೆ ಇಲ್ಲ. ದುಡ್ಡು ಈಗಾಗಲೇ ಕೇಂದ್ರ ಸರ್ಕಾರ ದುಡ್ಡು ಬಂದಿದೆ, ರಾಜ್ಯ ಸರ್ಕಾರ ದುಡ್ಡು ಬಂದು ಪಂಚಾಯತ್ ಇಲಾಖೆಗೆ ಜಮಾ ಆಗಿದೆ. ರೆಗ್ಯುಲರ್ ಆಗಿ ನಿಮಗೆ ಕೂಲಿ ಸಿಗೋದು ಏನಿದೆ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆಗೆ. ಮತ್ತು ಮುಂಚೆ 370 ಅಂತ ಇತ್ತು, ಕರೆಕ್ಟ್? ಈಗ 382 ಮಾಡ್ಯಾರ, 382 ರುಪೀಸ್ ಮಾಡಿದ್ದಾರೆ. ಸೊ ತಾವು ಕರೆಕ್ಟಾಗಿ ಕೆಲಸ ಮಾಡಬೇಕು, ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ಬರಬೇಕು. ಈಗ ಮಳೆಗಾಲ ಅಷ್ಟೊಂದು ಶುರು ಆಗಿಲ್ಲ, ಮಳೆ ಕಡಿಮೆ ಇದೆ, ಒಂದು ಅವಕಾಶ ಇದೆ, ಸ್ವಲ್ಪ ಕಾಮಗಾರಿ ನಾವು ಜಾಸ್ತಿ ಮಾಡಬಹುದು. ಇಷ್ಟೊತ್ತು ಆ್ಯಕ್ಚುಲಿ ಮಳೆ ಆಗ್ತಿತ್ತು, ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು. ಈ ಸತಿ ಅಷ್ಟೊಂದು ಮಳೆ ಬಂದಿಲ್ಲ, ಅದಕ್ಕೆ ಇವೆಲ್ಲ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಇನ್ನು ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, 15 ದಿನ 30 ದಿನ ಮಳೆ ಟೋಟಲ್ ಬಂದಮೇಲೆ ಇವೆಲ್ಲ ಕೆಲಸಗಳು ಅಷ್ಟೊಂದು ಮಾಡೋಕ್ಕಾಗಲ್ಲ, ಸ್ಲೋ ಆಗಿಬಿಡುತ್ತೆ. ಈಗ ಅವಕಾಶ ಇರೋದ್ರಿಂದ ಸ್ವಲ್ಪ ಬರ ಪರಿಸ್ಥಿತಿನೂ ಇದೆ. ಸಂಡೂರಲ್ಲಿ ಮಳೆನೂ ಅಷ್ಟೊಂದಿಲ್ಲ. ಬಳ್ಳಾರಿಯಲ್ಲಿ ಸ್ವಲ್ಪ ಇದೆ, ಕಂಪ್ಲಿಯಲ್ಲಿ ಸ್ವಲ್ಪ ಇದೆ, ಸಂಡೂರಲ್ಲಿ SL ಇಲ್ಲ, ವಿಜಯನಗರ ಪಕ್ಕ ಜಿಲ್ಲೆಯಲ್ಲಿನೂ ಅಷ್ಟೊಂದಿಲ್ಲ. ಸೊ ಒಂದು ಅವಕಾಶ ಇದೆ, ಈ ಬರದಲ್ಲಿ ಒಂದು ಅವಕಾಶ ನಮಗೂ ಸಿಗ್ತಾ ಇದೆ ಕೆಲಸ ಮಾಡೋಕ್ಕೆ. ಸೊ ನಾವು ಮಾಡೋಣ, ಗರಿಷ್ಠ ಎಷ್ಟಾಗುತ್ತೆ ಅಷ್ಟು ಕೆಲಸಗಳು ಮಾಡೋಣ, ನಿಮಗೂ ಒಂದು ಅನುಕೂಲ ಆಗ್ತದೆ. ಆಮೇಲೆ ಮಳೆ ಬಂದ ಮೇಲೆ ಇವೆಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ. ಈಗ ಅವಕಾಶ ಇದೆ, ಬೆಳಿಗ್ಗೆ ಬೇಗ ಬರಬೇಕು, ಕೆಲಸ ಮಾಡಿ ಚೆನ್ನಾಗಿ ಹೋಗಬೇಕು. ಅಟೆಂಡೆನ್ಸ್ ಈಗ ಫೇಶಿಯಲ್ ಅಟೆಂಡೆನ್ಸ್ ಬಂದಿದ್ದಲ್ವ, ಯಾರ್ಯಾರ್ದು KYC ಇವೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ಬಗೆಹರಿಸೋಕ್ಕೆ ಹೇಳಿ ಮೇಡಮ್. ಆಧಾರ್ ಅಪ್ಡೇಷನ್ ಸೆಂಟರ್, ಗ್ರಾಮ ಸೆಂಟರ್ಗೆ ಹೋಗಿ ಏನಾದರೂ ಮಾಡಬೇಕು ಅವೆಲ್ಲ ಹೇಳಿ. ಯಾರು ಈ ರೇಟ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ನಮ್ಮ ಪಂಚಾಯತಿಗೆ ಹೇಳಬೇಕು, ಗೊತ್ತಾಯ್ತಾ? ರೇಟ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ, DATCಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ನಮ್ಮ ಪಂಚಾಯತಿಗೆ ಹೇಳಬೇಕು. ಪಂಚಾಯತ್ಗೆ ಇಲ್ಲ ಅಂದರೆ ತಾಲೂಕ್ ಪಂಚಾಯತ್ಗೆ ಹೇಳಬೇಕು. ಎಲ್ಲರೂ ತಾಲೂಕ್ ಪಂಚಾಯತ್ಗೆ